राजाधिराजाय प्रदक्ष साहिने नमो वयं वै श्रवणा नित्यं विश्वन् नारायणं महाग्निश्वस्वानः जीवन कल्याणः श्री महागणपते ಮೇಡಮ್, ಪ್ರತಿ ಸತಿನೂ ಒಂದೇ ಮಾತು ಹೇಳ್ತೀನಿ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರತಿ ಸತಿನೂ ಕರ್ನಾಟಕ ಜನತೆಗೆ ಎಷ್ಟು ನಾವು ಎಂಟರ್ಟೈನ್ಮೆಂಟ್ ಕೊಡ್ಬೋದು. ಇವತ್ತು ಧ್ರುವ ಸರ್ ಆಗಿರ್ಬೋದು ಅಥವಾ ಉದಯ್ ಮೆಹ್ತಾ ಸರ್ ಆಗಿರ್ಬೋದು, ಅವ್ರ ಪ್ರೊಡಕ್ಷನಿಂದ ಬರ್ತಾ ಇರೋ ಸಿನಿಮಾ ಇದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಪಕ್ಕಾ ಪೈಸಾ ಸಿನಿಮಾ ಆಗುತ್ತೆ. ದುಬಾರಿ ಅಂತ ಅಂದಿದ್ದಕ್ಕೆ ಮಾಸ್ ಜೊತೆಗೆ ಒಂದು ಕ್ಲಾಸ್ ಇದೆ. ಅಂದ್ರೆ ಇವತ್ತಿನ ಫಾಸ್ಟ್ ಲೈಫಲ್ಲಿ ದುಬಾರಿ ಏನಾಗಿದೆ ಅನ್ನೋದನ್ನೇ ಪ್ರಶ್ನೆ ಮಾಡುವಂತ ಸಿನಿಮಾ ಇದು. ಇವತ್ತು ನಿಮಗೆ ಕಾರ್ ದುಬಾರಿನ, ಮನೆ ದುಬಾರಿನ ಅಥವಾ ರಿಲೇಶನ್ಶಿಪ್ ದುಬಾರಿನ, ಇವತ್ತು ಸಂಬಂಧಗಳು ದುಬಾರಿ ಆಗಿದ್ದಾವೆ. ಸೊ ಆ ಸಂಬಂಧಗಳ ಮೇಲೆ ಹೋಗುವಂತ ಸಿನಿಮಾ ಇದು. ಒಂದು 3 ಅಕ್ಷರ ತುಂಬಾ ಇರುವಂತ ಟೈಟ್ಲ್ಗಳು ಇರುತ್ತೆ. ಅದ್ದೂರಿ, ಭರ್ಜರಿ, ಇದ್ರ ಜೊತೆಗೆ ದುಬಾರಿ, ಜೊತೆಗೆ ರೀ, ಈ ತರದ್ ಏನಾದ್ರು ನಿಮಗೆ? ಆ ತರ ಏನು ಇಲ್ಲ, 4-5 ಟೈಟ್ಲ್ ಅನ್ಕೊಂಡ್ವಿ, ಬಟ್ ಕತೆಗೆ ಸಮಂಜಸವಾಗಿತ್ತು ಅಂತ ಹೇಳಿ ಇದನ್ನ ಆಯ್ಕೆ ಮಾಡ್ತೀವಿ. ಸರ್, ಈಗ ಮತ್ತೆ ಟೀಮ್ ಅಪ್ ಆಗಿದ್ರು, ಒಬ್ಬ ಹೀರೋ ಜೊತೆ ಅಥವಾ ಡೈರೆಕ್ಟರ್ ಜೊತೆ ಮತ್ತೆ ಆಕ್ಟ್ ಮಾಡ್ಬೇಕು, ಒಂದೇನೋ ಅವ್ರಿಗೆ ವೇವ್ ಲೆಂತ್ ಇರ್ಬೋದು, ಮತ್ತೊಂದು ಮ್ಯಾಚ್ ಆಗ್ಬೇಕು, ಆ ತರದ್ದು ಏನಿದ್ರು? ಮೇಡಮ್, ಏನು ಅಂತಂದ್ರೆ ದೇವ್ರದೇ, ನಮ್ಮ ತಂದೆದ ಆಶೀರ್ವಾದ ಅಂತ ಹೇಳ್ಬೋದು. ನನ್ನ ಶರಣನ್ ಜೊತೆ ಮಾಡಿದೆ, ಅದರಲ್ಲೂ 2 ಮಾಡಿದೆ, ಸುದೀಪ್ ಸರ್ ಜೊತೆ 2 ಮಾಡಿದೆ. ಸೊ ಎಲ್ಲರ ಜೊತೆ 2 ಮಾಡ್ತಾ ಇದ್ದೀನಿ. ಅದು ಭಗವಂತನ ಆಶೀರ್ವಾದ ಅಷ್ಟೇ. ಯಾವಾಗ ಜೊತೆಗೆ ದುಬಾರಿ ಶೂಟಿಂಗು ಡಿಸೆಂಬರ್ 1st ವೀಕಲ್ಲಿ ಸ್ಟಾರ್ಟ್ ಆಗೋಗುತ್ತೆ. ಪೊಗರು ಡಿಸೆಂಬರ್ 25 ಅಥವಾ ಸಂಕ್ರಾಂತಿಗೆ ಬರ್ತಾ ಇದೆ. ಪೊಗರುಗೆ ಧ್ರುವ ತುಂಬಾ ಮಾಸ್ ಅಪೀಲ್ ಆಗ್ಬೇಕಾಗಿತ್ತು, ಲೋಕಲ್ ಹುಡುಗನಾಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆ ಗಡ್ಡ ಕೂದಲೆಲ್ಲ ಬಿಟ್ಕೊಂಡಿದ್ವಿ. ಬಟ್ ಇದ್ರೊಳಗೆ ತುಂಬಾ ಸ್ಟೈಲಿಶ್ ಆಗಿರ್ತಾರೆ. ಇಟ್ ವಿಲ್ ಬಿ ಅಲ್ಟ್ರಾ ಸ್ಟೈಲಿಶ್ ಈ ಸತಿ. ಸೊ ತುಂಬಾ ಕ್ಲಾಸಿ ಆಗಿರ್ತಾರೆ, ತುಂಬಾ ಸ್ಟೈಲಿಶ್ ಆಗಿರ್ತಾರೆ. ಮೇಡಮ್, ನಮ್ಮ DOP ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಶೇಖರ್ ಚಂದ್ರ ಅವರು ಇರ್ತಾರೆ. ನಿಮ್ಗೆ ಗೊತ್ತಿದೆ, ಮುಂಗಾರು ಮಳೆ ಆಗಿರ್ಬೋದು, ಬಚ್ಚನ್ ಆಗಿರ್ಬೋದು, ಇವೆಲ್ಲ ಮಾಡಿದ್ದಾರೆ. ನನ್ನ ರೆಗ್ಯುಲರ್ ಎಡಿಟರ್ KM ಪ್ರಕಾಶ್ ಅವರು ಇರ್ತಾರೆ. ಇವಾಗ ಮ್ಯೂಸಿಕ್ ಡೈರೆಕ್ಟರ್, ಯಾಕಂದ್ರೆ ಹಿಂದಿನ ಸಿನಿಮಾ ನಾನು ಚೆನ್ನಾಗಿ ಆಗಿರೋದ್ರಿಂದ ಚಂದನ್ ಶೆಟ್ಟಿ ಅವ್ರನ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಈ ಸಿನಿಮಾಗೂ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಅದು ಬಿಟ್ಟರೆ ನಮ್ಮ ರೈಟರ್ ಅರುಣ್ ಇದ್ದಾರೆ. ಅದಾದ್ಮೇಲೆ ನನ್ನ ಪ್ರಶಾಂತ್ ರಾಜಪ್ಪ, ನಮ್ಮ ಡೈಲಾಗ್ ರೈಟರ್ ಇದ್ದಾರೆ. ಅದಾದ್ಮೇಲೆ ನನ್ನ ತಂಡ ಇದೆ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿ ಮೋಹನ್ ಬಿಕೆರೆ ಅವರು ಇದ್ದಾರೆ. ಸೊ ಈ ನನಗೆ ರೆಗ್ಯುಲರ್ ಟೆಕ್ನಿಷಿಯನ್ಸ್ನೇ ನಾನು ಯೂಶುವಲ್ ಆಗಿ ಕ್ಯಾರಿ ಮಾಡ್ತೀನಿ. ಹೊಸದಾಗಿ ಬರುವಂಥವ್ರು ಅಂತಂದ್ರೆ ಈ ಸತಿ ನಮ್ಮ ಫೈಟ್ ಮಾಸ್ಟರ್ ಆಗಿರ್ಬೋದು ಅಥವಾ ನಮ್ಮ ಮುರಳಿ ಮಾಸ್ಟರ್ ಆಗಿರ್ಬೋದು, ಏನಾದ್ರು ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ. ಮೇಡಮ್, 1% ಫಾರಿನ್ ಅಲ್ಲಿ ಮಾಡ್ತೀವಿ. ಫಾರಿನ್ ಇವಾಗ ನೋಡ್ಬೇಕು, ಲಾಕ್ಡೌನ್ ಇಂದ ಯಾವ್ದು ಕಂಟ್ರಿ ನಮಗೆ ವಯಬಲ್ ಇರುತ್ತೆ ಅಂತ ನೋಡ್ಬಿಟ್ಟು 1% ಫಾರಿನ್ ಆಗುತ್ತೆ, 1% ಬೆಂಗಳೂರು, 1% ಮಂಡ್ಯ. ನಾಯಕಿ ಬಗ್ಗೆ ಒಂದು ವಿಶೇಷವಾಗಿ ಒಂದು ಪ್ರೋಗ್ರಾಮೇ ಮಾಡ್ತೀನಿ. ಯಾಕಂದ್ರೆ ಇದ್ರೊಳಗೆ ಒಬ್ಬರಲ್ಲ, ಹಲವಾರು ಜನ ಇರ್ತಾರೆ. ಮೇಡಮ್, ಕನ್ನಡದವ್ರನ್ನೇ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಆದ್ರೆ ಒಂದೊಂದು ಟೈಮ್ ಅದು ಆಗದೆ ಹೋಗ್ಬೋದು. ಸೊ ಡೆಫಿನೆಟ್ ಆಗಿ ಮ್ಯಾಕ್ಸಿಮಮ್ ಕನ್ನಡದವ್ರನ್ನೇ ಪ್ರಿಫರ್ ಮಾಡ್ತಾ ಇದ್ದೀವಿ.
ಥ್ಯಾಂಕ್ ಯು. 5ನೇ ಸಿನಿಮಾ ಹೆಸರು ಬಂದು ದುಬಾರಿ ಅಂತ. ಈ ಸಿನಿಮಾದಲ್ಲಿ ನಮ್ಮ ಪೊಗರು ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ ಬಂದು ನಂದಕಿಶೋರ್ ಸರ್, ಚಂದ್ರ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, KM ಪ್ರಕಾಶ್ ಅವರು ಎಡಿಟರ್, ಮೋಹನ್ ಬಿಕ್ಕೇರ್ ಅವರು ಆರ್ಟ್, ಪ್ರಶಾಂತ್ ರಾಜಪ್ಪ ಅವರು ಡೈಲಾಗು. ಸೊ ತಿರ್ಗಾ ಒಟ್ಟಿಗೆ ದುಬಾರಿ ಅನ್ನೋ ಸಿನಿಮಾ ಮಾಡೋದಕ್ಕೆ ಒಟ್ಟಾಗಿ ಸೇರಿದ್ದೀವಿ. ಮುಖ್ಯ ಪಾತ್ರದಲ್ಲಿ ನಮ್ಮ ದೊಡ್ಡಣ್ಣ ಅಪ್ಪಾಜಿ ಮಾಡ್ತಾ ಇದ್ದಾರೆ, ಧರ್ಮ ಸರ್ ಇದ್ದಾರೆ, ಮ್ಯೂಸಿಕ್ ಚಂದನ್, ತಾರಮ್ಮ ಮುಖ್ಯ ಪಾತ್ರದಲ್ಲಿದ್ದಾರೆ. ಸೊ ಅಷ್ಟೇ, ಸಿನಿಮಾ ಹೆಸರು ದುಬಾರಿ. ನಿಮ್ಮ ಸಿನಿಮಾಗಳ ಪದಗಳು 3 ಅಕ್ಷರದಿಂದ ಭರ್ಜರಿ, ದುಬಾರಿ ಜೊತೆಗೆ ಲಾಸ್ಟ್ ಈ ಒಂದು ಇಲ್ಲ, ಅದು ಟೈಟ್ಲ್ ಇಟ್ಟಿದ್ದು ನಂದಕಿಶೋರ್ ಸರ್ ಡೈರೆಕ್ಟ್ರು. ಅದು ಯಾಕೆ ಹಂಗಿಟ್ರು ಅಂತ ನಿಮ್ಗೆ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ. ದುಬಾರಿ ಅಂದರೆ ಕಾಸ್ಟ್ಲಿ. ಈ ಸಿನಿಮಾದಲ್ಲಿ ಸಬ್ ಟೈಟಲ್ ಅಷ್ಟೇ, ವೆರಿ ವೆರಿ ಕಾಸ್ಟ್ಲಿ ಅಂತ. ಕೂಡ ಕಾಸ್ಟ್ಲಿ ಆಗ್ತದೆ ಅಂದ್ರೆ ಸಿನಿಮಾಗಳು ಲೇಟ್ ಆಗ್ತದೆ. ಈಗಿನ ಒಂದು ಚೇಂಜಸ್ ಡಿಸೈಡ್ ಮುಂದೆ ವರ್ಷಕ್ಕೆ ಅಭಿಮಾನಿಗಳಿಗೋಸ್ಕರ 2-3 ಸಿನಿಮಾ ಕೊಡ್ಬೇಕು, ಆ ಥರದ್ದು ಏನಾದ್ರು 100% ಅದಕ್ಕೇನು ಮುಹೂರ್ತ ಮಾಡಿತ್ತು. ಈಗ 4 ಸಿನಿಮಾದಲ್ಲಿ ಬೇರೆ ಬೇರೆದೇ ಶೇಡ್ ಇರ್ಬೋದು, ಗೆಟಪ್ ಇರ್ಬೋದು. ಈ ಸಿನಿಮಾದಲ್ಲಿ ಫೋಟೋ ಶೂಟ್ಗೆ ಗೆಟಪ್ ಚೇಂಜ್ ಆಗುತ್ತೆ. ಇನ್ನೊಂದು 10 ದಿವಸದಲ್ಲಿ ಫೋಟೋ ಶೂಟ್ ಇದೆ. ಡಿಸೆಂಬರ್ 1 ಇಂದ ಶೂಟಿಂಗ್ ಸ್ಟಾರ್ಟ್. ಓಕೆ ಅಲ್ಲ, ಖುಷಿ ಆಗ್ತಾ ಇದೆ. ಒಂದು ಬಿಗ್ಗೆಸ್ಟ್ ಹಿಟ್ ಇವಾಗ ಖರಾಬು ಏನು 156 ಮಿಲಿಯನ್ ಆಗಿದೆ ಇವತ್ತಿಗೆ. ಅಂಡ್ ತೆಲುಗುಲು ಕೂಡ 36 ಮಿಲಿಯನ್. ಟೋಟಲ್ ಲೆಕ್ಕ ಮಾಡಿದ್ರೆ ಒಂದು 190 ಮಿಲಿಯನ್, ಅಂದ್ರೆ ಒಂದು 19 ಕೋಟಿ ಜನ ಖರಾಬು ಹಾಡನ್ನ ನೋಡಿ. ಕರ್ನಾಟಕದಲ್ಲಿ ಅಷ್ಟೇ ಅದಲ್ಲ, ಆಲ್ ಓವರ್ ಇಂಡಿಯಾ ಈ ಸಾಂಗ್ ತುಂಬಾ ಹಿಟ್ ಆಗಿದೆ. ಅಂಡ್ ಇದಕ್ಕೆ ಮೇನ್ ಕಾರಣರಾದಂತಹ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಗಂಗಾಧರ್ ಅವರು, ಹಾಗೆ ನಮ್ಮ ಸಿನಿಮಾ ಡೈರೆಕ್ಟರ್ ಆದ ನಂದಕಿಶೋರ್ ಸರ್, ಹಾಗೆ ಧ್ರುವ ಸರ್ಜಾ, ಸೊ ಎಲ್ಲರೂ ಕಾರಣರಾಗಿದ್ರು. ಸೊ ಅದೇ ಟೀಮ್ ಇವಾಗ ಹೊಸ ಪ್ರಯತ್ನ ದುಬಾರಿ ಅಂತ ಹೊಸ ಸಿನಿಮಾಗೆ ಕಾಲಿಟ್ಟಿದ್ದಾರೆ. ಸೊ ಅಗೇನ್ ನನ್ಗೊಂದು ಮತ್ತೊಂದು ಆಪರ್ಚುನಿಟಿ ಬಂದಿದೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ಲಿಕ್ಕೆ. ಸೊ ತುಂಬಾ ಖುಷಿ ಆಗ್ತದೆ. ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕಂದ್ರೆ ಈಗಾಗಲೇ ಮಾಸ್ ಆಗ್ಬಿಟ್ಟಿದೆ, ನೆಕ್ಸ್ಟ್ ಬೇರೆ ತರ ಏನಾದ್ರು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಏನ್ ಪ್ಲಾನ್ ಇದೆ? ನಿಮ್ ಟೈಟಲ್ ನೋಡಿದ್ರೆ ಕೇಳಿದ್ರೆ ಗೊತ್ತಾಗುತ್ತೆ, ದುಬಾರಿ ಅಂದ್ರೆ ಎಕ್ಸ್ಪೆನ್ಸಿವ್ ಅಂತ, ತುಂಬಾ ಕಾಸ್ಟ್ಲಿ. ಸೊ ಇದರಲ್ಲಿ ಧ್ರುವ ಅವರ ಸ್ಟೈಲ್ ಆಗಿರ್ಬೋದು, ಅವರ ಗೆಟಪ್ ಆಗಿರ್ಬೋದು, ಕಂಪ್ಲೀಟ್ಲಿ ಅಪೋಸಿಟ್ ಆಗಿರುತ್ತೆ. ಏನು ಪೊಗರುದು ಏನಿರುತ್ತೆ ಅದಕ್ಕೆ ಅಪೋಸಿಟ್ ಆಗಿರೋ ಶೇಡ್ ಅಲ್ಲಿ ಇದೆ ಇದು. ಸೊ ತುಂಬಾ ಕ್ಲಾಸ್ ಆಗಿದೆ ಈ ಒಂದು ಕ್ಯಾರೆಕ್ಟರು. ಸೊ ಮ್ಯೂಸಿಕ್ ಕೂಡ ಕ್ಲಾಸಿ ಆಗಿರುತ್ತೆ, ವೆಸ್ಟರ್ನೈಸ್ ಆಗಿರುತ್ತೆ. ಸೊ ಒಳ್ಳೆ ಕ್ಲಾಸಿ ಮ್ಯೂಸಿಕ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಅದೇ ಓವರ್ ಆಲ್ ಎಂಟರ್ಟೈನ್ಮೆಂಟು, ಎಮೋಷನ್ ಎಲ್ಲ ಬ್ಲೆಂಡ್ ಆಗಿರೋ ಸ್ಕ್ರಿಪ್ಟು. ಒಂದು ಫ್ಯಾಮಿಲಿ ಎಂಟರ್ಟೈನರು, ಮಾಸ್ಟು, ಕ್ಲಾಸು ಎಲ್ಲ ಕೂಡಿ ಬರೋ ಥರ ಒಂದು ಸ್ಕ್ರಿಪ್ಟ್ ಆಗಿರೋದ್ರಿಂದ ಇಷ್ಟ ಆಯಿತು. ಈಗ ಸಹಜವಾಗಿ ಒಂದಿಷ್ಟು ಟೈಮ್ ಜಾಸ್ತಿ ಆಗುವಂಥದ್ದು ಸಿನಿಮಾ ಅಂತ ಹೇಗೆ ಪ್ಲಾನ್ ಮಾಡಿದ್ರೆ ನೀವು ಎಸ್ಪೆಷಲಿ ಈ ಸಿನಿಮಾಗೆ? ಅಲ್ಲ, ಈಗ ಆ್ಯಕ್ಚುಲಿ ನಾವು ಶೆಡ್ಯೂಲಿನ ಕಂಪ್ಲೀಟಾಗಿ ಹಾಕಿಲ್ಲ. ಈಗ ತಾನೇ ಫೈನಲ್ ಸ್ಕ್ರಿಪ್ಟು ಲಾಕ್ ಆಗಿದೆ. ಸೊ ಶೆಡ್ಯೂಲ್ ಇನ್ನೂ ಒಂದು ವಾರ 10 ದಿನದಲ್ಲಿ ಗೊತ್ತಾಗುತ್ತೆ, ನಂಬರ್ ಆಫ್ ಡೇಸ್ ಎಷ್ಟು ಏನು ಅಂತ. ಅದರ ಪ್ರಕಾರ ಪ್ಲ್ಯಾನ್ ಮಾಡ್ತೀವಿ. ಸಹಜವಾಗಿ ಬಿಗ್ ಬಜೆಟ್ ಸಿನಿಮಾ ಯಾವ ಥರದ ಸಿನಿಮಾ, ಏನು ಬಜೆಟ್ ಪ್ಲ್ಯಾನ್? ಅಲ್ಲ, ಇವಾಗ ನಿಮಗೆ ನಾರ್ಮಲ್ಲಾಗೆ ದೊಡ್ಡ ಸಿನಿಮಾ ಅಂದ ತಕ್ಷಣವೇ ನಿಮ್ಗೇನು ಬಡ್ಜೆಟ್ ಕೇಳುತ್ತೆ ಅದು ಕೇಳುತ್ತೆ. ಪ್ರತಿ ಸ್ಕ್ರಿಪ್ಟು ಏನೇ ಇದ್ರೂ ಮಿನಿಮಲ್ ಡಿಫ್ರೆನ್ಸು ನಿಮಗೆ ತುಂಬ ಕಮ್ಮಿನೇ. ಎಲ್ಲನೂ ಈಗ ಟೈಟಲ್ ಥರನೇ ಇದೆ, ದುಬಾರಿಯಾಗಿ. ಅಂದರೆ ಇಷ್ಟು ದಿನ ನಮಗೆಲ್ಲರಿಗೂ ಏನು ಫ್ಯೂಚರ್ ಅನ್ನೋದು ಎಲ್ಲ ಗೊಂದಲದಲ್ಲಿತ್ತು. ಈಗ ಥಿಯೇಟ್ರು ಓಪನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆಶಾಭಾವನೆ ಬಂದಿದೆ. ಈಗ 50% ಆಕ್ಯುಪೆನ್ಸಿ ಇರೋದ್ರಿಂದ ಮೋಸ್ಟ್ಲಿ ಡಿಸೆಂಬರ್ ಹೊತ್ತಿಗೆ ಎಲ್ಲ 100% ಆಕ್ಯುಪೆನ್ಸಿ ಸಿಗ್ಬೋದು. ಮತ್ತು ವ್ಯಾಕ್ಸಿನು ಬರೋ ಸಾಧ್ಯತೆ ಇದೆ. ಸೊ ನಮ್ದು ಹೆಂಗಿರೋ ರಿಲೀಸು ಬರೋ ವರ್ಷ ಬರೋದ್ರಿಂದ ಸೊ ನಮ್ಮ ಪಾಡಿಗೆ ನಾವು ಶೂಟಿಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಜಾಸ್ತಿ ಆಗಿದೆ, ಅಂದರೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಮಾಡ್ತಿದ್ದಾರೆ. ನೀವೇನಾದರೂ ಇದಕ್ಕೆ ಪ್ಲಾನ್ ಇದೆಯಾ? ಅಂದರೆ ಇದು ಪ್ಲ್ಯಾನ್ ಮಾಡಿ ಆಗೋದು ಬೇರೆ, ಇದು ಆ ಸ್ಟೇಜ್ಗೆ ತಲುಪಿದಾಗ ನಮಗೆ ಅಕಸ್ಮಾತ್ ಇದು ರಿಸೀವ್ ಆಗುತ್ತೆ, ನಾವು ಮಾಡ್ಬೋದು ಅಂತ ಅನ್ಸಿದ್ರೆ ಅವಾಗ ಕಾಲ್ ತೊಗೊಳ್ಳೋಣ ಅಂತ ಇದ್ದೀವಿ. ಬಟ್ ಸಿನಿಮಾ ಮಾತ್ರ ಒಂದು ಒಳ್ಳೆ ಕ್ಯಾನ್ವಾಸಲ್ಲಿ ತಯಾರಾಗುತ್ತೆ.